ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೆಲಸದಿಂದ ಸ್ವಲ್ಪ ಬೇಗ ಮನೆಗೆ ಬಂದೆ. ಮನೆ ಬಾಗಿಲು ತೆಗ್ದೇ ಇತ್ತು. ನನ್ನ ಹೆಂಡತಿ ಮನೆಯಲ್ಲಿಲ್ಲ. ನಂತರ ಅವಳಿಗೆ ಫೋನ್ ಮಾಡಿದೆ. ಅವಳು ಫೋನೇ ಎತ್ತಲಿಲ್ಲ. ನಂತರ ತಿಳಿತು ಅವಳು ನಮ್ಮ ಮನೆ ಬಾಡಿಗೆದಾರ ಕಿರಣ್ ಜೊತೆ ಓಡ್ ಹೋಗಿದ್ದಾಳೆ ಅಂತ. ಅಯ್ಯಯ್ಯೋ, ಅದೇ ತಕ್ಷಣಕ್ಕೆ ನನ್ನ ಫೋನ್ಗೆ ಒಂದು ವಿಡಿಯೋನೂ ಬಂತು. ಕಿರಣ್ ಮತ್ತು ಅವಳು ಬೆತ್ತಲೆ ಆಗಿಬಿಟ್ಟಿದ್ದಾರೆ. ಕಿರಣ್ ಅವಳ ತುಟಿಗೆ ಮುತ್ತು ಕೊಡ್ತಿದ್ದಾನೆ. ಇದನ್ನು ನೋಡಿ ನಾನು ತಲೆ ಸುತ್ತ ಬಂದು ಕೆಳಗಡೆನೇ ಬಿದ್ದೋದೆ. ಕತೆ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿಯಾಗಿ ಕೇಳಿ. ಬೆಳಗ್ಗೆ ನನ್ನಮ್ಮ ಒಂದೇ ಸಮನೆ ಅಳ್ತಿದ್ದಾಳೆ. ಯಾಕಂದರೆ ನನ್ನಪ್ಪ ಕನಸಲ್ಲಿ ಬಂದು ನಿನ್ನ ಮಗನಿಗೆ ಬೇಗ ಮದುವೆ ಮಾಡಿಬಿಡು, ಸಮಯ ಆಗೋಗ್ಬಿಟ್ಟಿದೆ, ನನ್ನ ಗೆಳೆಯನ ಮಗಳು ಕಾಂತಿ ಇದ್ದಾಳೆ ಅಂತ ಹೇಳಿದರು. ಇಷ್ಟು ವರ್ಷ ಆದರೂ ನಾನು ನಿನ್ನ ಮದುವೆನ ಮಾಡಿಲ್ಲ, ಸೀರಿಯಸ್ ಆಗಿ ಹೆಣ್ಣು ಹುಡುಕಿಲ್ಲ ಅಂತ ಕನಸಲ್ಲಿ ಗಲಾಟೆ ಮಾಡಿದ್ರು. ನನ್ನನ್ನು ಬೇಗ ಬಿಟ್ಟು ಹೋಗ್ಬಿಟ್ಟು ನಿನ್ನಪ್ಪ ಈ ರೀತಿ ಮಾತಾಡೋದು ಸರಿನಾ? ನಂಗೆ ತುಂಬ ಕಷ್ಟ ಆಯಿತು. ಅದರಿಂದ ಅಳು ಬರ್ತಿದೆ. ಎಷ್ಟು ಅಂತ ಅಳ್ಳಿ ಅಲ್ವಾ? ಈ ಕಣ್ಣೀರಿಗೆ ಯಾರು ಹೊಣೆ? ನಾನು ಗಟ್ಟಿಯಾಗಿ ಹೋಗಿ ಅಮ್ಮನ್ನ ತಪ್ಪಿಕೊಂಡು ಅಳ್ಬೇಡ ಅಮ್ಮ, ನಾನಿದ್ದೀನಿ ಅಂತ ಅಮ್ಮನ ಹಣೆಗೆ ಮುತ್ತು ಕೊಟ್ಟು, ಆಗಮ್ಮ ಅದೇ ರೀತಿ ಹೇಳಿದ್ಲು. ನಿನ್ನಪ್ಪ ಕೂಡ ಹೀಗೆ ಹೇಳ್ತಿದ್ರು. ಚೆನ್ನಾಗಿ ತಪ್ಕೊಂಡು ನನ್ನ ಹಣೆಗೆ ಮುತ್ತು ಕೊಡ್ತಿದ್ರು. ದೇವರು ನಿನಗೆ ಬಂಗಾರದಂಥ ಗಂಡನ ಕೊಟ್ಟಿದ್ದಾರೆ. ನೀನು ಯಾಕೆ ಅಳ್ತಿದ್ಯಾ? ನೆಮ್ಮದಿಯಾಗಿರು. ನಾನು ನಿನ್ನ ಎಲ್ಲ ಕಷ್ಟನೂ ಬಗೆಹರಿಸ್ತೀನಿ. ನಾನಿರೋದೇ ನಿನಗಾಗಿ ಅಂತ ಪುನಃ ಪುನಃ ನನ್ನನ್ನು ತಪ್ಕೋತಾನೇ ಇರ್ತಿದ್ರು. ಅಮ್ಮ, ನಾನು ನಿನ್ನ ಗಂಡ ಅಲ್ಲ, ಪುನಃ ಪುನಃ ನಿನ್ನನ್ನು ತಪ್ಕೊಳ್ಳೋದಕ್ಕೆ. ಜಾಸ್ತಿ ಆಯಿತು ಇದೆಲ್ಲ ಅಂತ ಹೇಳಿದಾಗ ಅಮ್ಮ ಮತ್ತು ನಾನಿಬ್ಬರು ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ವಿ. ಅಮ್ಮ ನನ್ನ ಪ್ರಾಣ, ನನ್ನ ಸರ್ವಸ್ವ. ಅವಳನ್ನು ಬಿಟ್ಟರೆ ನಂಗೆ ಬೇರೆ ಪ್ರಪಂಚನೇ ತಿಳಿದಿಲ್ಲ. ನಾನು ಯಾವಾಗಲೂ ಅಮ್ಮನ ಸೆರಗಿಡ್ಕೊಂಡೇ ಬೆಳೆದಿದ್ದು. ಅಪ್ಪ ಸ್ಕೂಲ್ ಮಾಸ್ಟರ್. ಸಾಯಂಕಾಲ ಆದರೆ ಸಾಕು ಟ್ಯೂಷನ್ ಮಾಡ್ತಿದ್ರು. ಪಕ್ಕದ ಬೀದಿನಲ್ಲಿ ಒಂದು ಮನೆನ ಬಾಡಿಗೆಗೆ ತಗೊಂಡು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು. ಆದರೆ ಬಂದಿದ್ದನ್ನೆಲ್ಲ ಅಪ್ಪ ಅವ್ರ ಮನೆ ಕಡೆಯವರು ಕೊಟ್ಬಿಡ್ತಿದ್ರು. ಅವ್ರ ಮನೆಯವರು ತಿಂಗಳು ತುಂಬೋದ್ರೊಳಗಡೆ ಬಂದುಬಿಡ್ತಿದ್ರು. ಬಂದು ಎಲ್ಲ ದುಡ್ಡನ್ನು ತಗೊಂಡು ಹೋಗ್ಬಿಡ್ತಿದ್ರು. ಕೇವಲ ಮನೆ ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಅಪ್ಪ ಅಮ್ಮಂಗೆ ಕೊಡ್ತಾ ಇದ್ದಿದ್ದು. ಅಮ್ಮ ಮೊನ್ನೆವರೆಗೂ ಕರಿಮಣಿನೇ ಹಾಕ್ಕೊಂಡಿದ್ರು. ಅಪ್ಪ ಹೋದ್ಮೇಲೆ ನಾನೇ ಅಮ್ಮಂಗೆ ನನ್ನ ದುಡ್ಡಲ್ಲಿ ಚಿನ್ನದ ಸರ ಮಾಡಿಸ್ಕೊಟ್ಟಿದ್ದು. ಅಪ್ಪ ಏನೂ ಸುಖ ಕೊಟ್ಟಿಲ್ಲ. ಆದರೆ ಅಮ್ಮ ಅಪ್ಪನ ತುಂಬಾ ಪ್ರೀತಿ ಮಾಡ್ತಿದ್ಲು. ಅಪ್ಪ ಏನೇ ತಪ್ಪು ಮಾಡಲಿ ಕೊನೆಗೆ ಬಂದು ಅಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ಹಣೆಗೆ ಮುತ್ತು ಕೊಟ್ಬಿಡ್ತಿದ್ದ. ಸಾರಿ ಕಣೆ ಅಂತ. ಅವ್ರು ಕೂಡ ನಮ್ಮಂಥ ಮನುಷ್ಯರೇ ಅಲ್ವಾ ಅಂತ. ಅವ್ರಿಗೆ ತೋಟದಲ್ಲಿ ಬೆಳೆ ಆಗಿಲ್ಲ, ಸಂಪಾದನೆ ಸರಿಯಾಗಿಲ್ಲ, ಮಕ್ಕಳು ಸ್ಕೂಲ್ ಫೀಸ್ಗೆ ಮತ್ತು ಅತ್ತಿಗೆಗೆ ಬಿ.ಪಿ, ಶುಗರ್, ಮಾತ್ರೆಗೆ ದುಡ್ಡಿಗಾಗಿ ಪರದಾಡ್ತಾಯಿದ್ರು. ನಾನು ಹೇಗೆ ತಾನೇ ಇಲ್ಲ ಅಂತ ಹೇಳಿ. ಅತ್ತಿಗೆ ನನಗೆ ತಾಯಿ ಸಮಾನ. ನಾನು ಚಿಕ್ಕವನಿದ್ದಾಗ ಅವರೇ ಅಲ್ವಾ ನನ್ನನ್ನು ಹೆಚ್ಚಾಗಿ ಸಾಕಿದ್ದು. ಈಗ ನಾನು ಅವ್ರ ಋಣ ತೀರಿಸ್ಬೇಕು ಅಂತ ಹೇಳೋರು. ಆಗ ಅಮ್ಮ ಹೇಳ್ತಿದ್ರು, ಮಾತ್ರೆ ತಂದ್ಕೊಡಿ, ನೀವೇ ಚೀಟಿನ ತಗೊಂಡು ಹೋಗಿ. ಆದರೆ ₹1,000 ಮಾತ್ರೆಗೆ 10,000 ಕೊಡ್ತಿದ್ದೀರಾ. ನಮಗೂ ಒಬ್ಬ ಮಗ ಇದ್ದಾನೆ, ಅವನಿಗೂ ಆಸ್ತಿ ಮಾಡಬೇಕು ಅಂದಾಗ ಅಪ್ಪ ಏನೂ ಮಾತಾಡದೆ ರೂಮ್ಗೆ ಹೊರಟೋಗ್ಬಿಡ್ತಿದ್ರಂತೆ. ಅಮ್ಮ ಯಾವಾಗಲೂ ದುಡ್ಡಿನ ಬಗ್ಗೆ ಮಾತಾಡಿದಾಗ 2-3 ದಿನ ಕೋಪ ಮಾಡಿಕೊಂಡು ಅಪ್ಪ ಅಮ್ಮನ ಜೊತೆ ಮಾತೇ ಆಡ್ತಿರ್ಲಿಲ್ವಂತೆ. ಅಮ್ಮಂಗೆ ದುಡ್ಡು ಕಾಸು ಇದ್ರ ಮೇಲೆ ವ್ಯಾಮೋಹ ಕಡಿಮೆ ಇದ್ದಿದ್ದು. ಅಪ್ಪ ಅಂದರೆ ತುಂಬ ಪ್ರೇಮ. ಅಪ್ಪ ಊಟ ಮಾಡಬೇಕು, ನಂತರ ಅಮ್ಮನ್ನ ಹೊಗಳಬೇಕು, ಅಷ್ಟೇ. ನನ್ನಮ್ಮ ಒಂದು ರೀತಿ ದಡ್ಡಿ. ನಾನು ಕೂಡ ಅಪ್ಪನ ಥರಾನೇ ಟೀಚರ್. ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ಕೈ ತುಂಬ ಸಂಬಳನೂ ಬರುತ್ತೆ, ಯಾವುದೇ ಸಮಸ್ಯೆನೂ ಇಲ್ಲ. ಅಪ್ಪ ಅಮ್ಮಂಗೆ ಒಂದು ಮನೆನ ಕೊಟ್ಟಿದ್ದಾರೆ. ಆ ಮನೇನ ನಾನು ಇತ್ತೀಚೆಗೆ ಆಲ್ಟ್ರೇಷನ್ ಮಾಡಿಸಿ ಅದೇ ಮನೆಯಲ್ಲಿರೋದು. ಈಗಿನ ಕಾಲಕ್ಕೆ ತಕ್ಕಂಗೆ ಆಲ್ಟ್ರೇಷನ್ ಮಾಡಿಸಿದ್ದೀನಿ. ಒಂದು ಸುಂದರವಾದ
ಸುಸಂಸ್ಕೃತವಾದ ಹುಡುಗಿ ಬೇಕು, ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿ ಬೇಕು. ಅಮ್ಮ ಈಗ ಕನಸಲ್ಲಿ ಅಪ್ಪ ಬಂದು ನನ್ನ ಮದುವೆ ಮಾಡಿಲ್ಲ ಅಂತ ಅಳ್ತಿಲ್ಲ, ಬದಲಿಗೆ ಅಪ್ಪನ ಕಂಡು ಅಮ್ಮ ಎಮೋಷ್ನಲ್ ಆಗಿದ್ಲು. ಅವಳು ವೀಕ್ ಆಗೋಗ್ಬಿಡ್ತಾಳೆ ಅಂತ ಗೊತ್ತು. ಅದರಿಂದಾನೇ ಅಮ್ಮನ್ನ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಸಂಜೆ ಅಮ್ಮ ರೆಡಿಯಾಗಿರು, ಇಬ್ಬರು ಪಿಕ್ಚರ್ಗೆ ಹೋಗೋಣ, ಹಳೆಯ ಪಿಕ್ಚರ್ನ ಹಾಕಿದ್ದಾರೆ, ಕಲರಲ್ಲಿ ಹೋಗೋಣ ಅಂದಾಗ ಅಮ್ಮ ಖುಷಿಪಟ್ಲು. ನಂತರ ಹೊರಗಡೆ ಏನಾದರೂ ಅವಳಿಗೆ ಇಷ್ಟ ಆಗಿರೋ ಮಸಾಲೆ ದೋಸೆ ತಿನ್ನಿಸ್ತೀನಿ. ಪಿಕ್ಚರ್ಗೆ ಹೋದಾಗ ಅಮ್ಮ ತುಂಬ ಎಮೋಷ್ನಲ್ ಆಗಿ ಪಿಕ್ಚರ್ ನೋಡ್ತಿದ್ಲು. ನನ್ನ ಪಕ್ಕ ಒಂದು ಹುಡುಗಿ ಅದೇ ರೀತಿ ಎಮೋಷ್ನಲ್ ಆಗಿಬಿಟ್ಟಿದ್ಲು. ಅವಳನ್ನು ನೋಡಿದ ತಕ್ಷಣ ಖುಷಿ ಆಗೋಯ್ತು. ತುಂಬ ಸುಂದರವಾಗಿದ್ದಾಳೆ. ಒಮ್ಮೆ ನೋಡಿದ್ರೆ ಪದೇ ಪದೇ ಅವಳನ್ನೇ ನೋಡಬೇಕು ಅಂತ ಅನಿಸುತ್ತೆ. ನನ್ನ ಕಣ್ಣು ತುಂಬ ಅವಳ ಸೌಂದರ್ಯನ ಇಟ್ಕೊಂಡು ಖುಷಿಪಟ್ಟೆ. ಅವಳು ನನ್ನವಳಾಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅವಳ ಕಾಲನ್ನು ನೋಡಿದ್ರೆ ಕಾಲುಂಗುರ ಇರಲಿಲ್ಲ, ಕತ್ತಲ್ಲಿ ತಾಳಿನೂ ಇರಲಿಲ್ಲ. ಇವಳನ್ನೇ ಮದುವೆ ಆದರೆ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ ಅಂತ ಆಸೆಪಟ್ಟೆ. ಸ್ವಲ್ಪ ಹೊತ್ತಿಗೆ ಅವಳ ಪಕ್ಕ ಕೂತಿರೋ ಹೆಂಗಸನ್ನು ನೋಡಿ ನಾನು ಅಂದಾಜು ಹಾಕ್ತೆ, ಅಪ್ಪನ ಗೆಳೆಯನ ಮಗಳು ಇವಳು ಅಂತ. ಯಾಕಂದರೆ ಅಪ್ಪನ ಗೆಳೆಯನ ಹೆಂಡತಿ ಕೂತಿರೋದು. ಆಂಟಿ ಹೆಸರು ರಾಧಾ ಅಂತ. ನಮ್ಮ ಮನೆಗೆ ಅಪ್ಪ ಇದ್ದಾಗ ಎಲ್ಲರೂ ಬರ್ತಿದ್ರು. ಅಪ್ಪ ಹೋದ ಮೇಲೆ ನಮ್ಮನ್ನು ಒಂಥರ ನೋಡು ಎಲ್ಲರೂ ಬಿಟ್ಬಿಟ್ರು. ಇರೋ ಜೀವ ಹೊರಟೋದ್ಮೇಲೆ ಅಷ್ಟೇ. ಬೆಳಗ್ಗೆ ಅಮ್ಮನ ಕನಸಲ್ಲಿ ಅಪ್ಪ ಬಂದು ನನ್ನ ಗೆಳೆಯನ ಮಗಳ ಜೊತೆ ಮದುವೆ ನನ್ನ ಮಗನಿಗೆ ಮಾಡು ಅಂತ ಹೇಳಿದ್ದು. ಈಗ ಅದೇ ಹುಡುಗಿ ನನ್ನ ಪಕ್ಕ ಕೂತಿರೋದು. ಒಂದು ರೀತಿ ಕೋ ಇನ್ಸಿಡೆನ್ಸ್. ನಾನು ತುಂಬ ಖುಷಿಪಟ್ಟೆ. ಇದೇ ಹುಡುಗಿ ಆದರೆ ನಾನು ಈಗಲೇ ಮದುವೆ ಆಗಿ ಹೋಗ್ಬಿಡ್ತೀನಿ ಅಂತ ಪಿಕ್ಚರ್ ಮುಗಿಯೋವರೆಗೂ ಕಾಯಬೇಕು ಅಂತ ಅಂದ್ಕೊಂಡೆ. ಅಕಸ್ಮಾತ್ ಮಧ್ಯ ಮಾತಾಡಿದಾಗ ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ನಾನು ಅವಳನ್ನು ಗಮನಿಸ್ತಾನೇ ಇದ್ದೆ. ಒಂದೆರಡು ಸಲ ನನ್ನ ಕಡೆ ತಿರುಗಿ ನೋಡಿದ್ಲು. ಅವಳಿಗೇನೂ ಅರ್ಥ ಆಗದಂತೆ ತುಂಬ ಅಮಾಯಕವಾಗಿ ನನ್ನನ್ನು ನೋಡಿದ್ಲು. ಸುಂದರಿ ಅಂದರೆ ಇವಳೇ ಏನೋ. ನನ್ನ ಜೀವನದಲ್ಲಿ ಇಷ್ಟು ಸುಂದರವಾಗಿರೋ ಹುಡುಗಿನ ನೋಡೇ ಇಲ್ಲ. ಒಂದು ಅಮಾಯಕತ್ವವನ್ನು ತುಂಬಿರೋ ಬೆಳ್ಳನೆಯ ಸಣ್ಣನೆಯ ಗೊಂಬೆ ಅವಳು. ಗಟ್ಟಿಯಾಗಿ ತಪ್ಕೋಬೇಕು ಅಂತ ಅನ್ನಿಸ್ತು. ಅದು ಹೇಗೆ ಸಾಧ್ಯ? ಈ ರೀತಿ ವಿಚಿತ್ರವಾದ ಆಲೋಚನೆಗಳು ಬರುತ್ತೆ, ಆದರೆ ಕಂಟ್ರೋಲ್ ಮಾಡಿಕೊಳ್ಳೇಬೇಕು. ನಾನು ಪಿಕ್ಚರ್ ಮುಗಿದ ಮೇಲೆ ಅಮ್ಮಂಗೆ ರಾಧಾ ಆಂಟಿ ಮತ್ತು ಅವ್ರ ಮಗಳ ಬಗ್ಗೆ ತಿಳಿಸಿದಾಗ ಅಮ್ಮ ಖುಷಿಪಟ್ಲು. ಥಿಯೇಟರಿಂದ ಹೊರಗಡೆ ಹೋಗಿ ನಾನೇ ಮೇಲ್ಬಿದ್ದು ಮಾತಾಡಿಸ್ದೆ. ಆಂಟಿ ನಾನು ಅಂತ ಹೇಳಿದಾಗ ಯಾರಪ್ಪ ನೀನು ಅಂತ ಆಂಟಿ ಕೇಳಿದ್ರು. ಪುನಃ ನನ್ನ ಅಮ್ಮನ ನೋಡಿದ ತಕ್ಷಣ ಆಂಟಿ ಕಣ್ಣುಗಳು ತುಂಬಿ ಬಂತು. ಮೇಷ್ಟ್ರಿದ್ದಾಗ ಎಷ್ಟು ಚೆನ್ನಾಗಿದ್ರಿ, ಈಗ ತುಂಬ ಸಣ್ಣಗಾಗ್ಬಿಟ್ಟಿದ್ದೀರಾ. ನಿಮ್ಮನ್ನು ನೋಡಿದ್ರೆ ನನಗೆ ಹೊಟ್ಟೆ ಉರಿತಾ ಇದೆ. ಅದಕ್ಕೆ ಮನೆಗೆ ಬರೋದೇ ಇಲ್ಲ. ನಿಮ್ಮನ್ನು ನೋಡಿದಾಗ ನಮಗೆ ಕಷ್ಟದಲ್ಲಿ ಸಹಾಯ ಮಾಡಿದ ಮೇಷ್ಟ್ರೇ ನೆನಪಾಗ್ತಾರೆ. ಅವ್ರ ಮಗಳು ಪದೇ ಪದೇ ಅವ್ರ ಅಮ್ಮಂಗೆ ಸಮಾಧಾನ ಮಾಡ್ತಾನೇ ಇದ್ಲು. ನಂತರ ಆಂಟಿ ನಮ್ಮನ್ನು ಅವ್ರ ಮನೆಗೆ ಕರ್ಕೊಂಡು ಹೋದರು. ತುಂಬ ದಿನವಾದ ಮೇಲೆ ಅಪ್ಪನ ಗೆಳೆಯನ ಮನೆಗೆ ಹೋಗ್ತಾ ಇರೋದು ನನಗೆ ಮತ್ತು ಅಮ್ಮಂಗೆ ಇಬ್ರಿಗೂ ಒಂದು ರೀತಿ ಭಾವುಕವಾದ ಕ್ಷಣ. ಒಂದು ರೀತಿ ಭಾರ ಆಗ್ತಾಯಿದೆ. ನಮ್ಮ ಹೆಜ್ಜೆಗಳು ಹಳೆಯ ನೆನಪುಗಳನ್ನು ನೆನೆದು ಅಲ್ಲಿ ನಮ್ಮ ಕುಶಲೋಪಚಾರವನ್ನು ವಿಚಾರಿಸಿದ್ರು. ನನ್ನ ಪ್ರಗತಿ, ನನ್ನ ಕೆಲಸ, ನನ್ನ ಸಂಪಾದನೆ, ನಾನು ಮತ್ತು ಅಮ್ಮ ಹೇಗಿದ್ದೀವಿ ಅನ್ನೋದನ್ನೂ ಕೇಳಿದ್ರು. ಮಾರನೇ ದಿನ ನಿಮ್ಮ ಮನೆಗೆ ಬರ್ತೀವಿ ಅಂತಾನೂ ಹೇಳಿದ್ರು. ಬನ್ನಿ, ಅದು ಕೂಡ ನಿಮ್ಮನೆನೇ ಅಂತ ನಾನು ಮತ್ತು ಅಮ್ಮ ಹೇಳಿ ಹೊರಗಡೆ ನಡೆದ್ವಿ. ಆ ಹುಡುಗಿ ಈಗಲೂ ಕೂಡ ಕಿಟಕಿನಲ್ಲಿ ನೋಡ್ತಾ ಇದ್ದಾಳೆ. ಅವಳ ಬಗ್ಗೆ ಸಡನ್ನಾಗಿ ಹೇಗೆ ಮಾತಾಡೋದು? ಒಂದೆರಡು ವಿಷಯನ ಹೇಳಿದೆ ಅಮ್ಮಂಗೆ. ಅಮ್ಮ, ರಾಧಾ ಆಂಟಿ ಮಗಳು ನಂಗೆ ತುಂಬ ಇಷ್ಟ ಆಗಿಬಿಟ್ಟಿದ್ದಾಳೆ. ಅಪ್ಪ ನಿಂಗೆ ಕನ್ಸಲ್ಲಿ ಬಂದು ಅದನ್ನೇ ಅಲ್ವಾ ಹೇಳಿದ್ದು, ನನ್ನ ಗೆಳೆಯನ ಮಗಳ ಜೊತೆ ನನ್ನ ಮಗನ ಮದುವೆ ಮಾಡು ಅಂತ. ಇದೇ ಹುಡುಗಿ ಅಪ್ಪನ ಆಯ್ಕೆ. ಯಾಕಂದರೆ
ಆಫೀಸಲ್ಲಿ ಬಸ್ಸಲ್ಲಿ ಹೋಗಬೇಕಾದಾಗ ಹೊರಗಡೆ ಎಷ್ಟೋ ಸುಂದರವಾದ ಹುಡುಗಿರನ್ನು ನೋಡಿರ್ತೀನಿ. ಆದರೆ ಯಾರ ಮುಖನ ನೋಡಿದಾಗಲೂ ಇಷ್ಟೊಂದು ಸೆಳೆತಾ ಇರಲಿಲ್ಲ. ಇವಳ ಮುಖನ ನೋಡಿದಾಗ ತುಂಬ ಸೆಳೆತಾ ಇದೆ ಅಮ್ಮ, ಪ್ಲೀಸ್ ಅಮ್ಮ ಅಂದಾಗ ನನಗೂ ಅಡುಗೆ ಮಾಡೋದಕ್ಕೆ ಬರುತ್ತೆ. ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಮನೆನ ಕ್ಲೀನ್ ಮಾಡಿದೆ. ನಂತರ ವಿಧವಾದ ಅಡುಗೆನೂ ಮಾಡಿದೆ. ರಾಧಾ ಆಂಟಿ ಮತ್ತು ಅವ್ರ ಮನೆಯವ್ರು ಬರ್ತಾರೆ ಅಂತ. ಹುಡುಗಿ ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಅಮ್ಮ ಎದ್ದು ಬಂದು, ಇಷ್ಟು ಬೇಗ ಎಲ್ಲನೂ ಮಾಡಿಬಿಟ್ಟಿದ್ಯಾ, ಏನು ಸಮಾಚಾರ ಅಂದ್ಲು. ಅಮ್ಮ ಪ್ಲೀಸ್ ನನಗೆ ರಾಧಾ ಆಂಟಿ ಮಗಳ ಜೊತೆ ಮದುವೆ ಮಾಡಿಬಿಡು, ಸಾಯೋವರೆಗೂ ನೀನು ಪಾದ ಪೂಜೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದೆ. ಅಮ್ಮ ಜೋರಾಗಿ ನಕ್ಬಿಟ್ಲು. ಅವಳು ಕೂಡ ಸ್ನಾನ ಮಾಡಿ ಬಂದಳು. ಅಷ್ಟರಲ್ಲಿ ರಾಧಾ ಆಂಟಿ, ಅವ್ರ ಮಗಳು ಮತ್ತು ಅಂಕಲ್ ಎಲ್ಲರೂ ಬಂದರು. ಅಂಕಲ್ ಮಾತ್ರ ನನ್ನ ಅಪ್ಪನ ಫೋಟೋನ ನೋಡಿ ಎಮೋಷ್ನಲ್ ಆಗಿಬಿಟ್ಟಿದ್ರು. ಆಂಟಿ ಮಾತ್ರ ಅಂಕಲ್ ಕೈನ ಹಿಡ್ಕೊಂಡ್ರು. ಒಂದು ರೀತಿ ಅಪೂರ್ವವಾದ ಕ್ಷಣ. ಈಗಲೂ ಕೂಡ ರಾಧಾ ಆಂಟಿ ಮಗಳು ನನ್ನನ್ನು ಅಮಾಯಕತ್ವದಿಂದ ನೋಡ್ತಾನೇ ಇದ್ದಾಳೆ. ಅವಳು ಕೇವಲ ಒಂದು ಬ್ಲೂ ಕಲರ್ ಚೂಡಿದಾರ ಹಾಕಿದ್ದಾಳೆ. ಮನೆಯನ್ನು ನೋಡಿ ಖುಷಿಪಟ್ಟರು. ಮೇಲೆ ಒಂದು ಸಣ್ಣ ರೂಮ್ ಇದೆ. ಅದರಲ್ಲಿ ಒಬ್ಬ ಬಾಡಿಗೆಗೆ ಹುಡುಗನೂ ಇದ್ದಾನೆ. ಆಸ್ತಿ ಪಾಸ್ತಿ ಬಗ್ಗೆ ಕೇಳಿದ್ರು ಒಂದು ಸೈಟ್ ತಗೊಂಡಿದ್ದೀನಿ, ಮೇನ್ ರೋಡಲ್ಲಿದೆ. ನನ್ನ ಮದುವೆ ಆದಮೇಲೆ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂಕಲ್ ಅಂತ ಹೇಳಿದೆ. ಊರಲ್ಲೂ ಕೂಡ ಅಪ್ಪನ ಹೆಸರಲ್ಲಿ ಒಂದಷ್ಟು ಜಾಗ ಇದೆ. ಅದನ್ನು ನಮ್ಮ ಹೆಸರಿಗೆ ಇನ್ನೂ ಖಾತೆ ಕಂದಾಯ ಮಾಡಿಕೊಟ್ಟಿಲ್ಲ ಅಂದಾಗ, ಅಂಕಲ್ ಡಾಕ್ಯುಮೆಂಟ್ಸ್ ತಗೊಂಡು ಬಾ, ಫ್ರೀ ಇದ್ದಾಗ ಹೋಗಿ ವಿಚಾರಿಸೋಣ ಅಂತ ಹೇಳಿದ್ರು. ನಂತರ ಆಂಟಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆ ಒಂದು ವಿಷಯನ ಮಾತಾಡಬೇಕಿತ್ತು. ಏನಂದರೆ, ನನ್ನ ಮಗಳು ನಿಮ್ಮ ಮಗನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ. ಇಬ್ಬರು ಮದುವೆನ ನಾವು ಮಾಡಬೇಕು ಅಂತ ಆಸೆ ಪಟ್ಟಿದ್ದೀವಿ. ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ, ಪ್ಲೀಸ್ ನೀವೇ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಳ್ತಿದ್ದಾರೆ. ನಾನಂತೂ ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಅಂದ್ಕೊಂಡೆ. ಅಮ್ಮ ಅಂದರು, ನನ್ನ ಬಾಯಿ ಮಾತನ್ನು ನೀವು ಕಿತ್ಕೊಂಡ್ಬಿಟ್ರಿ. ಇವಳು ಇವತ್ತಿನಿಂದ ನನ್ನ ಸೊಸೆ ಅಲ್ಲ, ನನ್ನ ಮಗಳು, ನನ್ನ ಸರ್ವಸ್ವ ಅಂತ ಅವಳನ್ನು ಪುನಃ ಗಟ್ಟಿಯಾಗಿ ತಪ್ಕೊಂಡ್ರು. ಅವಳ ಹೆಸರು ಕಾಂತಿ ಅಲ್ಲ, ಸೂರ್ಯಕಾಂತಿ. ಅಷ್ಟೊಂದು ಸುಂದರವಾಗಿದ್ದಾಳೆ ಅಂದೆ. ನಮ್ಮ ಎಂಗೇಜ್ಮೆಂಟ್ ಒಂದು 4-5 ಜನ ಬಂದಿದ್ದರು ಅವ್ರ ಕಡೆಯಿಂದ. ಆಮೇಲೆ ಒಂದು ಹೋಟೆಲಿಂದ ಊಟ ತರಿಸ್ದೆ. 20-30 ಜನರ ಸಮ್ಮುಖದಲ್ಲಿ ನನ್ನ ಮತ್ತು ಕಾಂತಿ ಎಂಗೇಜ್ಮೆಂಟ್ ಆಗೋಯ್ತು. ಕಾಂತಿ ನೇರಳೆ ಬಣ್ಣದ ರೇಷ್ಮೆ ಸೀರೆ ಹುಟ್ಟಿದ್ಲು. ಅವಳು ಮೊದಲೇ ಸೀರೆ ತಂದಿದ್ಲು, ಕಾರಲ್ಲಿಟ್ಟಿದ್ಲು ಅಷ್ಟೆ. ಆಗ್ತಾನೆ ಅರಳ್ತಾ ಇರೋ ಸೂರ್ಯಕಾಂತಿ ಥರ ಕಾಣಿಸ್ತಿದ್ಲು. ಅವಳ ಹಣೆಗೆ ಮುತ್ತು ಕೊಡಬೇಕು ಅಂತ ಅನ್ನಿಸ್ತಿತ್ತು. ಎಲ್ಲರೂ ಇರೋದನ್ನು ನೆನೆಸ್ಕೊಂಡು ಸುಮ್ಮನಾದೆ. ರಾಧಾ ಆಂಟಿ ಅವಳ ನಂಬರ್ನ ನನಗೆ ಕೊಟ್ಟರು. ಇದು ನನ್ನ ಮಗಳ ನಂಬರ್, ಬೇಕಾದರೆ ಕಾಲ್ ಮಾಡು, ಮಾತಾಡ್ತಾಳೆ ಅಂತ ಹೇಳಿ ಜೋರಾಗಿ ನಕ್ಕರು. ನಾನು ಕೂಡ ನಗೋದಕ್ಕೆ ಶುರು ಮಾಡಿದೆ. ಆವತ್ತಿನಿಂದ ನನ್ನ ಮತ್ತು ಕಾಂತಿಯ ಮಾತು ಶುರುವಾಯಿತು. ಅವಳು ನಾನು ಅಂದ್ಕೊಂಡಷ್ಟು ಅಮಾಯಕಳೇನಲ್ಲ, ಮುಖ ಮಾತ್ರ ಅಮಾಯಕತ್ವದಿಂದ ತುಂಬಿದೆ. ತುಂಬಾ ಇಂಟೆಲಿಜೆಂಟ್. ನಾನು ಮಾತಾಡಬೇಕಾದಾಗ ಸ್ವಲ್ಪ ತಡವರಿಸಿದ್ರು ಕೂಡ ಅವಳು ಕಂಡು ಹಿಡಿದ್ಬಿಡ್ತಾಳೆ. ಅವಳು ನನ್ನ ಸರ್ವಸ್ವ, ನನ್ನ ಪ್ರಪಂಚ. ಮದುವೆನ ಸಿಂಪಲಾಗಿ ಮಾಡಿಕೊಡಿ ಅಂತ ಅಂಕಲ್ಗೆ ಹೇಳಿದೆ. ಯಾಕಂದರೆ ನಮ್ಮ ಮದುವೆ ಅವ್ರಿಗೆ ಭಾರವಾಗಬಾರ್ದು ಅಂತ. ದೇವಸ್ಥಾನದಲ್ಲಿ ಮದುವೆ ಇದೆ ನಾಳೆ. ಇವತ್ತು ರಾತ್ರಿ ನನ್ನ ಫೋನ್ಗೆ ಮೆಸೇಜ್ ಬಂದಿದೆ. ಕಾಂತಿ ಯಾವುದೋ ಹುಡುಗನ್ನ ಪ್ರೀತಿ ಮಾಡಿ ಸಿಕ್ಕಾಕೊಂಡಿದ್ದಾಳಂತೆ. ಆ ವಿಷಯ ಗೊತ್ತಾಗಿ ನಮ್ಮ ಜಾತಿನಲ್ಲಿ ಯಾರು ಕೂಡ ಅವಳನ್ನು ಮದುವೆ ಆಗ್ತಿರ್ಲಿಲ್ವಂತೆ. ನನಗೆ ವಿಷಯ ಯಾವುದೂ ಗೊತ್ತಿಲ್ಲ ಅಂತ ಅವರು ಬೇಗ ಮದುವೆ ಮಾಡ್ತಿದ್ದಾರೆ ಅನ್ನೋ ಮೆಸೇಜ್ ಬಂತು. ಆದರೆ ಆ ಮೂರ್ಖರಿಗೆ ಏನು ಗೊತ್ತು, ಕಾಂತಿ ಯಾರನ್ನಾದರೂ ಪ್ರೀತಿ ಮಾಡಲಿ, ಯಾರ ಜೊತೆಗಾದರೂ ಮದುವೆಗಿಂತ ಮುಂಚೆ ಸಂಬಂಧ ಇಟ್ಕೊಳ್ಳಿ. ಆದ್ದರಿಂದ ನಂಗೆ ಯಾವುದೇ ಸಮಸ್ಯೆ ಇಲ್ಲ. ಮದುವೆ ಆದಮೇಲೆ
ಅವಳು ಕೇವಲ ನನ್ನವಳಾಗಿರಬೇಕು. ಆದರೆ ಇಷ್ಟು ದಿನ ಅವಳ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಅವಳ ಮೃದುತ್ವ, ಅವಳ ತಾಳ್ಮೆ, ಇದ್ರ ಬಗ್ಗೆ ನನಗೆ ಅನುಭವ ಇದೆ ಅಂತ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಕಾಂತಿ ಮತ್ತು ನನ್ನ ಮದುವೆ ದೇವಸ್ಥಾನದಲ್ಲಿ ಒಂದು 50 ಜನರ ಸಮ್ಮುಖದಲ್ಲಿ ಸುಸೂತ್ರವಾಗಿ ನಡೆದು ಹೋಯಿತು. ಮದುವೆ ಆದಮೇಲೆ ಕಾಂತಿನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಾರಂಭಿಸಿದೆ. ಇಷ್ಟು ದಿನ ಅಮ್ಮ ನನ್ನ ಪ್ರಪಂಚ ಆಗಿದ್ಲು. ಈಗ ಆ ಪ್ರಪಂಚದಲ್ಲಿ ಕಾಂತಿ ಕೂಡ ಇದ್ದಾಳೆ. ಇಬ್ಬರು ನನ್ನ 2 ಕಣ್ಗಳು. ಕಾಂತಿಗೆ ಹೊಸ ಜಾಗ ಅಡ್ಜಸ್ಟ್ ಆಗಲೇಬೇಕಾಗಿತ್ತು. ಅಮ್ಮನ ಹಳೆಯ ಸಂಪ್ರದಾಯಗಳು ಅವಳ ಕೈಯಲ್ಲಿ ಆಗ್ತಿರ್ಲಿಲ್ಲ. ನಾನು ಅಮ್ಮಂಗೆ ಹೇಳಿದ್ದೆ, ಅಮ್ಮ, ನಿನ್ನ ಕಾಲ ಆಗೋಯ್ತು. ಈಗಿನ ಕಾಲದ ಹೆಣ್ಮಕ್ಳು ಅವ್ರಿಗೆ ಬಂದ ಹಾಗೆ ಮಾಡ್ಕೊಳ್ತಾರೆ. ನೀನು ಆರಾಮಾಗಿ ದೇವ್ರ ಭಜನೆ ಮಾಡು, ಸತ್ಸಂಗಕ್ಕೆ ಸೇರಿಸ್ತೀನಿ, ಸಂಜೆ ಕೆಲಸವಾದ ಮೇಲೆ ಹೋಗು ಅಂತ ಹೇಳಿದೆ. ಅಮ್ಮ ಮೊದಲು ಬೇಸರ ಮಾಡಿಕೊಂಡ್ಳು. ವಾಸ್ತವ ಇಷ್ಟೇ, ಸೊಸೆ ಬಂದ ಮೇಲೆ ಅನ್ನೋದು ಅವ್ರಿಗೂ ತಿಳಿತು. ಕಾಂತಿ ಸಂಪೂರ್ಣ ಮನೆ ಜವಾಬ್ದಾರಿಯನ್ನು ತಗೊಂಡ್ಳು. ಎಲ್ಲವನ್ನ ಚೆನ್ನಾಗಿ ನಿಭಾಯಿಸ್ತಿದ್ಲು. ಆದರೂ ಅಮ್ಮ ಮನಸ್ಸಲ್ಲಿ ತಡವರಿಸ್ತಿದ್ಲು. ನಾನು ಎಲ್ಲನೂ ಬ್ಯಾಲೆನ್ಸ್ ಮಾಡಲೇಬೇಕು, ಇಲ್ಲ ಅಂತಂದರೆ ಅಮ್ಮನ್ನ ಬಿಟ್ಟು ನಾನು ಬೇರೆ ಮನೆ ಮಾಡ್ಕೊಂಡು ಹೋಗಬೇಕು ಕಾಂತಿ ಜೊತೆ. ಅದಂತೂ ಸಾಧ್ಯನೇ ಇಲ್ಲ. ಕಾಂತಿ ಒಂದು ಸಲ ನಿರ್ಧಾರ ತಗೊಂಡು ಮೇಲೆ ಮುಗೀತು. ನಾನು ಜೋರಾಗಿ ಅಳ್ತಿದ್ದೆ. ಒಮ್ಮೊಮ್ಮೆ ಅಪ್ಪನ ನೆಂದು ನನಗೆ ಬದುಕು ಭಾರ ಅನ್ನಿಸ್ತಿತ್ತು. ಆ ಸಮಯದಲ್ಲಿ ಅಮ್ಮನನ್ನು ಗಟ್ಟಿಯಾಗಿ ತಪ್ಕೊಂಡು ಅಳ್ತಿದ್ದೆ. ಅವಳು ಸಮಾಧಾನ ಮಾಡ್ತಿದ್ಲು. ಕಾಂತಿಯ ಹಠಮಾರಿತನದಿಂದ ಬದುಕಲ್ಲಿ ಸ್ವಲ್ಪ ಕಸಿಬಿಸಿಯಾಗಿದೆ. ಆದರೆ ಅದನ್ನು ಅವಳು ಬೇಗ ಬ್ಯಾಲೆನ್ಸ್ ಮಾಡಿಬಿಡ್ತಾಳೆ. ಸಂಜೆ ನಾನು ಕೆಲಸ ಮುಗಿಸಿ ಬಂದ ತಕ್ಷಣ ನನಗೆ ಇಷ್ಟವಾದ ಸ್ನ್ಯಾಕ್ಸ್ ಮಾಡಿರ್ತಾಳೆ. ನಂತರ ಅಮ್ಮ ಹೇಗಿದ್ದರೂ ಸತ್ಸಂಗಕ್ಕೆ ಹೋಗ್ತಾರೆ. ನನ್ನನ್ನು ಮನೆಯಲ್ಲಿ ಯಾರೂ ಇಲ್ಲ ಅಂತ ರೂಮಿಗೆ ಕರ್ಕೊಂಡು ಹೋಗಿ ನನ್ನ ಶರ್ಟ್ ಬಟನ್ ತೆಗೆದು ಮುದ್ದಿಸ್ತಾಳೆ. ನಂಗೆ ಕೋಪ ಬಂದರೆ ಅವಳೇ ಕರಗಿಸೋದು. ಯಾಕಂದರೆ ಅವಳು ಕೂಡ ನನ್ನನ್ನು ನನ್ನಷ್ಟೇ ಪ್ರೀತಿ ಮಾಡ್ತಾಳೆ. ಇವತ್ತು ಕೂಡ ಅದೇ ರೀತಿ ಆಯಿತು. ಬೆಳಗ್ಗೆ ಬೇಗ ಟೈಮ್ ಆಯಿತು ಅಂತ ಟಿಫನೇ ಮಾಡಿಲ್ಲ. ಆದರೆ ಸಂಜೆ ಬಂದ ತಕ್ಷಣ ಅವಳು ಓಡ್ ಬಂದು ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡು ನನ್ನ ತುಟಿಗಳಿಗೆ ಮುತ್ತು ಕೊಡ್ತಿದ್ದಾಳೆ. ಅಮ್ಮ ಅಂತ ನಾನಂದೆ. ಅತ್ತೆ ಇಲ್ಲ, ಅಮ್ಮನ ಮನೆಗೆ ಹೋಗಿದ್ದಾರೆ, ತುಂಬ ದಿನ ಆಯಿತು ಅಂತ. ಅಷ್ಟೇ, ಇಬ್ಬರು ರೂಮ್ ಸೇರಿಕೊಂಡು ಒಬ್ರನ್ನೊಬ್ಬರು ಪ್ರೀತಿಸಿದ್ವಿ. ನನ್ನ ಸ್ಟ್ರೆಸ್ ಸಂಪೂರ್ಣವಾಗಿ ರಿಲೀಸ್ ಆಗೋಯ್ತು. ಈ ಮಧ್ಯೆ ಮೇಲೆ ಇದ್ದ ಬಾಡಿಗೆ ರೂಮಿನ ಹುಡುಗ ಖಾಲಿ ಮಾಡ್ದ. ವಾರ ಕಳೆದ ಮೇಲೆ ಆ ರೂಮ್ಗೆ ನನ್ನ ಕೊಲೀಗ್, ದೂರದ ಸಂಬಂಧಿ ಒಬ್ಬ ಬಂದ. ಹುಡುಗ ನೋಡೋದಕ್ಕೆ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿದ್ದಾನೆ, ತೀರಾ ಸುಂದರವಾಗಿದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಬೇರೆ ಅಂತ ಅನಿಸುತ್ತೆ. ಹೆಸರು ಕಿರಣ್. ಇಷ್ಟು ಸುಂದರವಾಗಿದೆಯಾ? ಇಂಜಿನಿಯರ್ ಬೇರೆ, ನಮ್ಮ ಮನೆ ರೂಮ್ಗೆ ಬಾಡಿಗೆ ಮನೆ ಮಾಡ್ಕೊಳ್ಬೋದಿತ್ತು. ಈ ಬ್ಯಾಚುಲರ್ ರೂಮ್ಗೆ ಯಾಕೆ ಬಂದೆ ಅಂದರೆ, ನಾನು ಬ್ಯಾಚುಲರ್, ನಮ್ಮ ಮನೆಗೆ ಯಾರೂ ಬರೋದಿಲ್ಲ. ಈಗಿಂದಾನೇ ಚೆನ್ನಾಗಿ ಸೇವಿಂಗ್ಸ್ ಮಾಡಿದ್ರೆ ಮುಂದೆ ನಂಗೆ ಬರೋಡು ನೆಮ್ಮದಿ ಆಗಿರ್ತಾಳೆ ಅಂತ ಹೇಳ್ದ. ಮೊದಲಿದ್ದ ಹುಡುಗ 5,000 ಕೊಡ್ತಿದ್ದ. ಇವನು 10,000 ಬಾಡಿಗೆ ಕೊಡ್ತಾನೆ, ದುಪ್ಪಟ್ಟು. ಅವನು ಬಂದಮೇಲೆ ಕಾಂತಿ ಮುಖ ಕಪ್ಗಾಯಿತು. ಇತ್ತೀಚೆಗೆ ಕಾಂತಿ ಮುಖದಲ್ಲಿ ಮೊದಲಿದ್ದ ಲವಲವಿಕೆನೇ ಇಲ್ಲ. ಅಮ್ಮ ಹೇಳಿದ್ಲು, 2 ದಿನ ನೀನು ನಿನ್ನ ಅಮ್ಮನ ಮನೆಯಲ್ಲಿ ಇದ್ದು ಬಾ, ಸರಿ ಹೋಗ್ತೀಯಾ ಅಂತ. 1 ವಾರ ಬಿಟ್ಟು ಬಂದರು. ಆದರೆ ಅವಳು ಇಲ್ಲದೆ ಮನೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಆಗಲಿಲ್ಲ. 3 ದಿನಕ್ಕೆ ಹಿಂತಿರುಗಿ ಕರ್ಕೊಂಡು ಬಂದುಬಿಟ್ಟೆ ನನ್ನವಳನ್ನು. ಈಗಲೂ ಕೂಡ ಕಾಂತಿ ಡಲ್ಲಾಗೇ ಇದ್ದಾಳೆ. ಅವರ ಅಮ್ಮನ ಮನೆಯಿಂದ ಬಂದು ಅಂದಾಗ ನಾನು ಮತ್ತು ಅಮ್ಮ ಪದೇ ಪದೇ ಕೇಳ್ತಿದ್ವಿ, ನಿನ್ನ ಸಮಸ್ಯೆ ಆದರೂ ಏನು ಅಂತ. ತಲೆ ಸುತ್ತು ಅಂತಾಳೆ. ಅಮ್ಮ ಪ್ರೆಗ್ನೆಂಟ್ ಏನೋ ಅಂತ ಡಾಕ್ಟರ್ ಬಳಿ ಪರೀಕ್ಷೆನೂ ಮಾಡಿಸಿದ್ಲು. ಆದರೂ ಕೂಡ ಯಾವುದೇ ಗುಡ್ ನ್ಯೂಸ್ ಇಲ್ಲ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ವಿ. ರಾಧಾ ಆಂಟಿ ಬಳಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವಳು ಚೆನ್ನಾಗೇ ಇದ್ದಾಳೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿಬಿಟ್ರು. ಇವತ್ತು ಸ್ಕೂಲಿಂದ ಸ್ವಲ್ಪ ಬೇಗನೆ ಮನೆಗೆ ಬಂದೆ. ಕಾಂತಿನ ಯಾವುದಾದ್ರೂ
ಚೆನ್ನಾಗಿರೋ ಪಿಕ್ಚರ್ ಕರ್ಕೊಂಡು ಹೋಗೋಣ ಅಂತ. ಆದರೆ ಮನೆ ಬಾಗಿಲು ತೆರೆದೇ ಇತ್ತು, ರೂಮಿನ ಬಾಗಿಲು ಕೂಡ ತೆರೆದಿತ್ತು ಅಂತ ಯೋಚಿಸಿ ಅವಳ ಫೋನ್ಗೆ ಕಾಲ್ ಮಾಡಿದೆ. ಎಷ್ಟು ಕಾಲ್ ಮಾಡಿದ್ರು ಫೋನೇ ತೆಗಿತಿಲ್ಲ. ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ಆಗ ನನ್ನ ಫೋನ್ಗೆ ಒಂದು ವಿಡಿಯೋ ಕಾಲ್ ಬಂತು. ಅದನ್ನು ನೋಡಿ ಬೆಚ್ಚಿ ಕೆಳಗೆ ಕುಸಿದು ಹೋದೆ. ನಾನು ಕುಳಿತಿರೋ ನೆಲ ಕುಸಿಬಾರ್ದೇ ಅಂತ ಅನ್ನಿಸ್ತು. ಅಷ್ಟು ಕೆಟ್ಟದಾಗಿರೋ ವಿಡಿಯೋ ನಂಗೆ ಸಿಕ್ತು. ಇದು ಕನಸು ಅಂತ ಅನ್ನಿಸ್ತಾ ಇದೆ. ಅದೇನು ಅಂದರೆ ಕಾಂತಿ ನಂಗೆ ಮೋಸ ಮಾಡಿದ್ದಾಳೆ. ಸಂಚು ರೂಪಿಸಿ ಕಾಂತಿ ಮತ್ತು ಮೇಲೆ ಬಾಡಿಗೆಗಿದ್ದ ಹುಡುಗ ಕಿರಣ್ ಅವರಿಬ್ಬರ ಇಂಟಿಮೇಟ್ ವಿಡಿಯೋ. ಅವನು ಮತ್ತು ಕಾಂತಿ ಇಬ್ಬರು ಬೆತ್ತಲೆಯಾಗಿ ರತಿ ಕ್ರೀಡೆ ಆಡ್ತಿದ್ದಾರೆ. ಅವಳ ತುಟಿಗೆ ಮುದ್ದು ಕೊಡ್ತಾ ಅದೇ ಜೇನುತುಪ್ಪನ ಇಬ್ಬರು ತಿಂತಿದ್ದಾರೆ. ನಾನು ಬೆಚ್ಚಿದೆ, ಜೋರಾಗಿ ಕೆರೆಸ್ದೆ. ಅಷ್ಟರ ಅಮ್ಮ ಮತ್ತು ಅಕ್ಕಪಕ್ಕದ ಮನೆಯವರು ಬಂದರು. ಕಾಂತಿ ಬಗ್ಗೆ ಹೇಳಿದಾಗ ಕಿರಣ್ ಮತ್ತು ಅವಳು ಓಡ್ ಹೋಗಿದ್ರು ಯಾವುದೋ ಕಾರಲ್ಲಿ ಅಂತ ಪಕ್ಕದ ಮನೆ ಆಂಟಿ ಹೇಳಿದಾಗ ನಾನು ಬೆಚ್ಚಿಬಿದ್ದೆ. ಸಡನ್ನಾಗಿ ನಾನು ಪೊಲೀಸವ್ರಿಗೆ ಕಾಲ್ ಮಾಡಿ ನನ್ನ ಹೆಂಡತಿ ಮಿಸ್ ಆಗಿದ್ದಾಳೆ, ಮನೆಯಲ್ಲಿ ಒಡವೆ ದುಡ್ಡು ಎಲ್ಲ ಸೇಫ್ ಆಗೇ ಇದೆ, ಆದರೆ ನನ್ನ ಹೆಂಡತಿ ಮನೆ ಬಾಡಿಗೆದಾರನ ಜೊತೆ ಓಡ್ ಹೋಗಿದ್ದಾಳೆ, ಅವಳಿಗಿಷ್ಟವಾದರೆ ಅವನ ಜೊತೆನಲ್ಲಿನೇ ಇರಲಿ, ಆದರೆ ಒಂದು ಬಾರಿ ಅವಳ ಜೊತೆ ನಾನು ಮಾತಾಡಬೇಕು ಅಂದಾಗ ಇನ್ಸ್ಪೆಕ್ಟರ್ ತುಂಬ ಒಳ್ಳೆಯ ಮನುಷ್ಯ ಅಂತ ಅನಿಸುತ್ತೆ. ತುಂಬ ಎಮೋಷ್ನಲ್ ಆದರು. ನಂತರ ಬಹಳ ಬೇಗನೆ ಆ್ಯಕ್ಷನ್ನು ತಗೊಂಡ್ರು. ನಾನು ಸಂಜೆ 6 ಗಂಟೆಗೆ ಫೋನ್ ಮಾಡಿದೆ. ರಾತ್ರಿ 10 ಗಂಟೆಗೆ ಕಾಂತಿ ಮತ್ತು ಆ ಹುಡುಗ ಇಬ್ಬರು ಸಿಕ್ಕಿದ್ದಾರೆ, ಸ್ಟೇಷನ್ಗೆ ಬನ್ನಿ ಅಂತ ಫೋನ್ ಮಾಡಿದ್ರು. ನಾನು ಮತ್ತು ಅಮ್ಮ ಅವ್ರ ಜೊತೆ ರಾಧಾ ಆಂಟಿ ಮತ್ತು ಅಂಕಲ್ ಎಲ್ಲರೂ ಸ್ಟೇಷನ್ಗೆ ಹೋದ್ವಿ. ಎಲ್ಲರೂ ಹೃದಯ ಹೊಡ್ಕೊಳ್ತಾ ಇತ್ತು. ನಾನು ಇಷ್ಟಪಟ್ಟಿದ್ದ ಹುಡುಗಿ, ಅಪ್ಪ ಕನ್ಸಲ್ಲಿ ಬಂದು ಹೇಳಿದ ಹುಡುಗಿ ಇವಳೇನಾ? ನಾನು ಎಲ್ಲಾದರೂ ಯಾಮಾರ್ಬಿಟ್ನಾ ಅಂತ ದಾರಿಯುದ್ದಕ್ಕೂ ಯೋಚಿಸ್ದೆ. ಯಾವುದೇ ಹಂತದಲ್ಲೂ ದಾರಿ ತಪ್ಪಿಲ್ಲ. ಅವಳನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ನಾನು ಅಳೋದಕ್ಕೆ ಶುರು ಮಾಡಿದೆ. ಆಗ ರಾಧಾ ಆಂಟಿ, ನನ್ನ ಮಗಳು ಆ ರೀತಿ ತಪ್ಪು ಮಾಡೋದೇ ಇಲ್ಲ, ಮಗು ಹೋಗಿ ವಿಚಾರಿಸೋಣ ಇರು, ಅವಳು ಸ್ವಲ್ಪ ರಫ್ ಆಗಿ ಮಾತಾಡ್ತಾಳೆ, ಆದರೆ ಮೋಸ ಮಾಡುವಷ್ಟು ಧೈರ್ಯ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಹೋದಾಗ ಕಾಂತಿ ಲೇಡೀಸ್ ಪೊಲೀಸ್ ಬಳಿ ಕೂತಿದ್ದಾಳೆ. ಅವಳ ಕಣ್ಣುಗಳು ಒಂದು ರೀತಿ ವಿಚಿತ್ರವಾಗಿತ್ತು. ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾಳೆ. ಇತ್ತ ಇಂಜಿನಿಯರ್ ಹುಡುಗ ಏನೂ ಹಾಗೇ ಇಲ್ಲ ಅನ್ನೋ ರೀತಿ ಕೂತಿದ್ದಾನೆ, ತುಂಬ ಕಾನ್ಫಿಡೆಂಟಾಗಿ. ಇಬ್ಬರು ದೂರ ದೂರ ಕೂತಿದ್ದಾರೆ. ಅದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಪೊಲೀಸ್ ಹೇಳೋ ಪ್ರಕಾರ ಕಾಂತಿದು ಯಾವುದೇ ತಪ್ಪಿಲ್ಲ. ಕಾಂತಿ ಮುಖದ ಮೇಲೆ ಯಾವುದೋ ಪ್ರಜ್ಞೆ ತಪ್ಪಿಸೋ ಪೌಡರ್ನ ಹಾಕಿ ಅವಳನ್ನು ಕರ್ಕೊಂಡು ಹೋಗಿರೋದು. ನಂಗೆ ಅರ್ಥನೇ ಆಗಲಿಲ್ಲ. ಆಗ ಪೊಲೀಸ್ನವ್ರು ಹೇಳಿದರು, ಕಾಂತಿ ಮದುವೆಗಿಂತ ಮುಂಚೆ ಇದೇ ಹುಡುಗನನ್ನು ಪ್ರೀತಿ ಮಾಡಿದ್ಲು. ಇವರಿಬ್ಬರು ಮದುವೆ ಆಗೋ ಕನಸು ಕಂಡಿದ್ರು. ಅಷ್ಟರಲ್ಲಿ ಈ ಹುಡುಗ ಬೇರೆ ಹುಡುಗಿ ಹಿಂದೆ ಹೋಗ್ಬಿಟ್ಟಿದ್ದಾನೆ. ಈಗ ಕಾಂತಿ ಒಳ್ಳೆಯವಳು, ಅವಳೇ ಬೇಕು ಅಂತ ಬಂದಿದ್ದಾನೆ. ಅಷ್ಟರಲ್ಲಿ ನಿಮ್ಮ ಜೊತೆ ಕಾಂತಿ ಮದುವೆ ಆಗಿತ್ತು. ಅದಕ್ಕಾಗಿ ಮೇಲೆ ಬಾಡಿಗೆಗಿದ್ದ ಹುಡುಗನ್ನ ಖಾಲಿ ಮಾಡಿಸಿರೋದು, ಎದುರಿಸಿ ಬೆದರಿಸಿ. ಈಗ ಅದೇ ರೂಮಲ್ಲಿ ಬಂದು ಇವನಿದ್ದು ಕಾಂತಿನ ಪುನಃ ಪಟಾಯಿಸೋದಕ್ಕೆ ಪ್ರಯತ್ನಿಸ್ದ. ಆದರೆ ಅವಳು ನಿಮಗೆ ನಿಷ್ಠೆಯಿಂದ ಇರಬೇಕು ಅಂತ ಒಪ್ಕೊಳ್ಳಿಲ್ಲ. ಇವನು ಹಠದಿಂದಲಾದರೂ ಅವಳನ್ನು ಕರ್ಕೊಂಡು ಬರಲೇಬೇಕು ಅಂತ ನೀವು ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಈ ಪ್ಲ್ಯಾನ್ ಮಾಡಿದ್ದಾನೆ. ಕಾಂತಿ ತಲೆ ಬಗ್ಗಿಸ್ಕೊಂಡು ಅಳ್ತಿದ್ದಾಳೆ. ಮೆಲ್ಲಗಂದ್ಲು, ನಾನು ಮದುವೆಗಿಂತ ಮುಂಚೆ ತಿಳಿದೇ ಮಾಡಿದ ತಪ್ಪು ನನ್ನ ಜೀವನನೇ ಹಾಳು ಮಾಡಿಬಿಡ್ತು ಅಂತ. ನಾನು ಎದೆ ಹಿಂಡಿದಂತೆ ಆಯಿತು. ಅವಳ ಮಾತುಗಳಿಂದ ಇನ್ಸ್ಪೆಕ್ಟರ್ ಸರ್ಗೆ ನನ್ನ ಫೋನಲ್ಲಿದ್ದ ವಿಡಿಯೋ ತೋರಿಸಿದಾಗ ಅವ್ರು ಜೋರಾಗಿ ನಕ್ಕರು. ಸರ್, ಇದು ಸ್ವಲ್ಪ ಡೀಟೇಲಾಗಿ ನೋಡಿ, ಇದು ನಕಲಿ ವಿಡಿಯೋ. ಬೇಕು ಅಂದರೆ ನಾನು ನಿಮ್ಮ ಸಮಾಧಾನಕ್ಕೆ ಸ್ಪೆಷಲಿಸ್ಟ್ಗಳ ಬಳಿ ತೋರಿಸ್ತೀನಿ. ಆದರೆ ಈ ನಕಲಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಮಿಸ್ ಆಗಿ ಲೀಕ್ ಆದರೆ ನಿಮ್ಮ ಮತ್ತು ನಿಮ್ಮ ಹೆಂಡತಿ ಬದುಕಿಗೆ ಕಷ್ಟ ಆಗಿಬಿಡತ್ತೆ. ನಂತರ ಸರ್ ಅದರಲ್ಲಿ ಇದ್ದ 2-3 ಫಾಲ್ಟ್ಗಳನ್ನು ನನಗೆ ತೋರಿಸಿದ್ರು. ಈ ರೀತಿ ವಿಡಿಯೋಗಳು ದಿನಕ್ಕೆ 10 ಬರುತ್ತೆ.
ಲೀಕ್ ಆಗಿದೆ ವಿಡಿಯೋ ಅಂತ ನನ್ನನ್ನು ನಂಬಿ ಇದು ನಕಲಿ ವಿಡಿಯೋ ಅಂತ ಹೇಳಿದಾಗ ಸ್ವಲ್ಪ ಸಮಾಧಾನ ಆಯಿತು. ಕಾಂತಿ ಜೋರಾಗಿ ಅಳ್ತಿದ್ದಾಳೆ. ನಾನು ಅವಳನ್ನು ಹೋಗಿ ಗಟ್ಟಿಯಾಗಿ ತಪ್ಕೊಂಡು ಅವಳ ಹಣೆಗೆ ಮುತ್ತು ಕೊಟ್ಟೆ. ಅವಳು ಇಷ್ಟೆಲ್ಲ ತಪ್ಪು ಮಾಡಿ ಕೊನೆಗೆ ನೀನೇ ಬೇಕು ಅಂತ ಹೇಳಿದ್ರು ಕೂಡ ನಾನು ಒಪ್ಕೊಳ್ತಿದ್ದೆ. ನಂಗೆ ಯಾವುದೇ ಸಮಸ್ಯೆ ಇಲ್ಲ ಅವಳಿಂದ. ಅವಳು ನನ್ನವಳಾಗಿರಬೇಕು. ಆ ಇಂಜಿನಿಯರ್ ಹುಡುಗನ ಬಳಿ ಕೇಳಿಕೊಂಡೆ, ನಿಂಗೆ ಮದುವೆ ಆಗಿಲ್ಲ, 100 ಜನ ಹುಡುಗಿರು ಸಿಗ್ತಾರೆ, ಆದರೆ ನನಗೆ ಒಬ್ಬಳೇ ಹೆಂಡ್ತಿ ಅಂತ ಕೈ ಮುಗ್ದೆ. ಅವನು ಕೂಡ ಪಶ್ಚಾತ್ತಾಪದಿಂದ ತಲೆ ಬಗ್ಗಿಸ್ದ. ಏನೂ ಮಾತಾಡಲಿಲ್ಲ. ಪೊಲೀಸ್ನವರು ಅವನ ಮೇಲೆ ಕೇಸ್ ಹಾಕೋಣ ಸರ್, ಈ ರೀತಿ ಮನುಷ್ಯರನ್ನು ಬಿಡಬೇಡಿ ಅಂತ ಹೇಳಿದ್ರು. ಸರ್, ಇದೊಂದು ಬಾರಿ ಬಿಟ್ಬಿಡೋಣ, ಪಶ್ಚಾತ್ತಾಪದ ಬಗ್ಗೆ ಅವಕಾಶ ಕೊಡೋಣ ಅಂತ ಹೇಳಿದೆ. ಈ ರೀತಿ ತಪ್ಪು ಮಾಡಬೇಡಿ ಸರ್ ಅಂತ ಹೇಳಿದಾಗ ಕಾಂತಿ, ಪ್ಲೀಸ್ ಇವನನ್ನು ಜೈಲಿಗೆ ಹಾಕ್ಸಿ ಅಂತ ಹೇಳಿದ್ಲು. ಆದರೆ ಕಿರಣ್ ಕಾಲನ್ನು ಹಿಡ್ಕೊಂಡ. ಈ ಊರನ್ನೇ ಬಿಟ್ಟು ಹೊರಟೋಗ್ತೀನಿ, ಈ ಊರಲ್ಲಿ ಕಾಣಿಸಿದ್ರೆ ನನ್ನನ್ನು ಜೈಲಿಗೆ ಹಾಕಿ ಬೇಕಾದರೆ ಅಂತ ಹೇಳ್ದ. ನನ್ನನ್ನು ಇದೊಂದು ಬಾರಿ ಕ್ಷಮಿಸಿ ಅಂತ ಕೇಳಿಕೊಂಡ. ನಾನಿದೊಂದು ಬಾರಿ ಕ್ಷಮಿಸ್ಬಿಡೋಣ ಅಂತ ಹೇಳಿ ಕಾಂತಿನ ಮತ್ತು ಅಮ್ಮ, ಅತ್ತೆ, ಮಾವ ಎಲ್ಲರೂ ಮನೆ ಕರ್ಕೊಂಡು ಹೋದೆ. ಹೋಗಬೇಕಾದ್ರೆ ತಿಳಿತು ಕಾಂತಿ ಒಂದು ರೀತಿ ವಿಚಿತ್ರವಾಗಿ ನಮ್ಮನೆಯಲ್ಲಿ ಇರ್ತಾ ಇದ್ದಿದ್ದು ಅವಳ ಪಾಸ್ಟ್ನ ನಮ್ಮ ಬಳಿ ಹೇಳಿಲ್ಲ. ಅವಳ ಹಳೇ ಪ್ರೀತಿ ಕಿರಣ್ ಬಗ್ಗೆ ಅನ್ನೋದು ಅವಳ ಗಿಲ್ಟ್. ಕಿರಣ್ ಪದೇ ಪದೇ ಇವಳಿಗೆ ಫೋನ್ ಮಾಡಿ ಚಿತ್ರಹಿಂಸೆ ಕೊಡ್ತಾ ಇದ್ದ, ನಿಂಗೆ ಗಂಡಂಗೆ ಹೇಳ್ತೀನಿ ಅಂತ. ಆ ಭಯದಿಂದ ಅವಳು ಯಾವಾಗಲೂ ವಿಚಿತ್ರವಾಗಿ ಆಡ್ತಿದ್ಲು. ಅಷ್ಟೊಂದು ನೋವು ಮನಸ್ಸಲ್ಲಿ ಇಟ್ಕೊಂಡು ಭಯ ಪಡ್ತಿದ್ಲು ಅನ್ನೋದನ್ನು ನೆನೆಸ್ಕೊಂಡು ನನಗೆ ದುಃಖ ಆಯಿತು. ಪುನಃ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡೆ. ಇಬ್ಬರು ಮೌನವಾಗಿ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಪ್ಕೊಂಡ್ವಿ. ಏನೂ ಮಾತಾಡಿದೆ. ಕತೆ ಹೇಗಿತ್ತು? ಚೆನ್ನಾಗಿತ್ತಾ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೇ ಮೀಟ್ ಮಾಡೋಣ ಮತ್ತೊಂದು ಹೊಸ ಕತೆ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.